ವಿಚಾರಣೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಡೆ ಪೊಲೀಸರು ಪತ್ತೆ ಮಾಡಿದ್ದಾರೆ. ಈವನ್ ತಮಿಳುನಾಡು, ಕರ್ನಾಟಕ ಎಲ್ಲ ಕಡೆ ಸರ್ಚ್ ಮಾಡ್ತಾರೆ. ಸರ್ ಎಷ್ಟೊತ್ತು ಗೊತ್ತಾಯ್ತು ನಿಮಗೆ? ಫಸ್ಟ್ ನಿಮಗೆ ಹೇಳಿದ್ರು ಅವರು ಏನು? ಇಲ್ಲ, ನಮ್ಮ ಆಫೀಸ್ಗೆ ಅವರು ಫೋನಲ್ಲಿ ತಗೊಂಡ್ಬಿಟ್ಟಿದ್ರು ಫಸ್ಟಿಗೆ. ಓಕೆ. ಆನಂತರ ನಮ್ಮ ಸಂಬಂಧಪಟ್ಟ ಬ್ರಾಂಚ್ ಮ್ಯಾನೇಜರ್ಗೆ ಅವರಿಗೆಲ್ಲ ಹೇಳಿದ್ದಾರೆ. ಓಕೆ. ಆನಂತರ ನಮಗೆಲ್ಲ ಕಮ್ಯುನಿಕೇಶನ್ ಆಯಿತು. ಓಕೆ. ಸ್ಟೆಪ್ ವೈಸ್ ಹೇಳ್ತಾರೆ. ಓಕೆ. ನಾವು ತಕ್ಷಣ ಪೊಲೀಸ್ ಆಫೀಸರ್ಸ್ಗೆಲ್ಲ ನಾವು ಮಾಹಿತಿ ಕೊಟ್ವಿ. ಓಕೆ. ಇಮಿಡಿಯೇಟ್ ಆಗಿ ನಮ್ಮೆಲ್ಲ ಹೈಯರ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ಸ್ಪಾಟಿಗೆಲ್ಲ ಬಂದು ಈಗ ಕೇಸ್ ಎಲ್ಲ ದಾಖಲಾಗಿದೆ. ಓಕೆ. ಆರೋಪಿ ಪತ್ತೆಗೆಲ್ಲ ಸ್ಪೆಷಲ್ ಇದು ಮಾಡ್ತಾರೆ. ಸರ್ ಯಾರ್ಯಾರು ಇದ್ರು ಗಾಡಿಲಿ ಸರ್? ನಮ್ಮಲ್ಲಿ 2 ಗನ್ಮೆನ್ ಇರ್ತಾರೆ, ಓಕೆ. ಡ್ರೈವರ್ ಇರ್ತಾರೆ, ಓಕೆ. ನಮ್ಮ ಕಸ್ಟೋಡಿಯನ್ ಅಂತ ಒಬ್ಬರು ಇರ್ತಾರೆ. ಓಕೆ. ಹೌದು. ಸೊ ಯೂಶುವಲಿ ನಮ್ಮದು ಕ್ಯಾಶ್ ಅದೇ ರೀತಿ ಮೂವ್ಮೆಂಟ್ ಆಗ್ತಾ ಇರ್ತದೆ, ರೆಗ್ಯುಲರ್ ಆಗಿ ಮೂವ್ಮೆಂಟ್ ಆಗ್ತಾ ಇರ್ತದೆ. ಬ್ಯಾಂಕಿಂದ ನಮ್ಮ ಕರೆನ್ಸಿ ಚರ್ಚ್ಗೆ ಬರ್ತಾ ಇರ್ತದೆ. ಇವತ್ತು ಎಲ್ಲಿಂದ ಎಲ್ಲಿಗೆ ದುಡ್ಡು ತಗೊಂಡು ಹೋಗ್ತಿದ್ರೆ ಎಷ್ಟು ತಗೊಂಡು ಹೋಗ್ತಿದ್ರೆ? HDFC JP ನಗರ ಬ್ರಾಂಚಿಂದ ಓಕೆ. ನಮ್ಮ CMS ಇಂದ ಬ್ರಾಂಚ್ ಇದೆ, ಲಿಂಗರಾಜಪುರ ಬ್ರಾಂಚ್ ಇದೆ, ಓಕೆ. ಅಲ್ಲಿಗೆ ನಮ್ಮದು ವಾಲ್ಟ್ ಅಂತ ಹೇಳ್ತಾರೆ, ಕರೆನ್ಸಿಯಲ್ಲಿ ಇರ್ತಾರೆ. ಅಲ್ಲಿಂದ ನಾವು ATMಗೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಓಕೆ. ಸೊ ಆನ್ ದ ವೇ ಬರಬೇಕಾದ್ರೆ ಈ ರೀತಿ ಒಂದು ಗ್ಯಾಂಗ್ ಬಂದು ಅಟ್ಯಾಕ್ ಮಾಡಿ ಅದನ್ನ ಕ್ಯಾಶನ್ನ ತಗೊಂಡು ಲಿಫ್ಟ್ ಮಾಡಿದ್ದಾರೆ. ಇವತ್ತು ಎಷ್ಟು ದುಡ್ಡು ತಗೊಂಡು ಹೋದ್ರಿ ಸರ್? ಇವತ್ತು ಬ್ಯಾಂಕಿಂದ ಎಷ್ಟು ತಗೊಂಡು ಬಂದಿದ್ರು? 7 ಕೋಟಿ 11 ಲಕ್ಷ ಅದು. ಓಕೆ. ಅಂದ್ರೆ ಸರ್ ಯಾವ ಪಾಯಿಂಟ್ ಅಲ್ಲಿ ಅವರು ಪಿನ್ ಮಾಡಬೇಕಾಗಿತ್ತು ಅಂದ್ರೆ ATM ಹಾಕಬೇಕಾಗಿತ್ತು? ಅದು ಆಮೇಲೆ ಅದು ಆಸ್ ಪರ್ ಇಂಡೆಂಟ್ ಬರುತ್ತೆ. ಓಕೆ. ಅದು ಬಂದಾಗ ರಿಕ್ವೈರ್ಮೆಂಟ್ ಬಂದಾಗ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ನಮ್ದು CMS ವಾಲ್ಟ್ ಅಂತ ಹೇಳ್ತಾರೆ, ಕ್ಯಾಶ್ ಚೆಸ್ ಇದೆ ಅಲ್ಲಿ. ಓಕೆ. ಅಲ್ಲಿ ನಮ್ದು ಲಿಂಗರಾಜಪುರ ನಮ್ಮ ಬ್ರಾಂಚ್ ಇದೆ, HBR ಲೇಔಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನಮ್ಮ ಸ್ಟೋರ್ ಮಾಡ್ತಾರೆ. ಅಲ್ಲಿಂದ ವೆಹಿಕಲ್ ಅಲ್ಲಿ ಆಸ್ ಪರ್ ಇಂಡೆಂಟ್ ಏನ್ ಬರ್ತದೆ ಅಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸರ್ ಈಗ ಇನ್ಸಿಡೆಂಟ್ ಆದ್ಮೇಲೆ ಪೊಲೀಸರಿಗೆ ಇಮಿಡಿಯೇಟ್ಲಿ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ಅಂದ್ರೆ 1 ಇಲ್ಲ, 1 ಅವರ್ ಅಂದ್ರೆ ಕೋರ್ಸ್ 1 ಅವರ್ ಅಂದ್ರೆ ಅವ್ರು ಮೊಬೈಲ್ ಎಲ್ಲ ಕಿತ್ಕೊಂಡಿದ್ರಲ್ಲ, ಮೊಬೈಲ್ ಕಿತ್ಕೊಂಡಿದ್ರು. ಆಮೇಲೆ ಅವ್ರು ಕಳ್ಸಿದ್ರಲ್ಲ, ಬಂದು ಹೇಳ್ಬೇಕು ಅವರು ಬ್ಯಾಂಕ್ ಅವ್ರ ಅಂತ ಹೇಳಿದ್ರು, ಅದು ರಿಸರ್ವ್ ಬ್ಯಾಂಕ್ ಅಂತ ಹೇಳಿದ್ರೆ ಮಿಸ್ಗೈಡ್ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ಅವರು ಹಾಗೆ ಸ್ವಲ್ಪ ಏನೋ ಬೇರೆ ವಿಚಾರ ಇದೆ. ಸರ್ ಈಗ ಗಾಡಿ ಟ್ರ್ಯಾಕರ್ ಇರಲಿಲ್ವಾ? ಈ ಗಾಡಿ ಟ್ರ್ಯಾಕರ್ GPS ಇದೆ. CCTV ಇದೆಯಾ? GPS ಇದೆ. ಅದು ಅಲ್ಲ CCTV ಇದೆ. ವರ್ಕ್ ಆಗ್ತಿದೆಯಾ? ಅದು ಎಲ್ಲ ವರ್ಕ್ ಆಗ್ತದೆ. ಅದರಲ್ಲಿ ಕ್ಯಾಪ್ಚರ್ ಆಗಿದೆಯಾ? ಅದು CCTV ಒಂದು ನೋಡ್ಬೇಕಷ್ಟೇ. ಗಾಡಿ ಎಷ್ಟು ಅಮೌಂಟ್ ಇತ್ತು, ಎಷ್ಟು ಹೋಗಿದೆ, ಏನು? ಫುಲ್ ಅಮೌಂಟ್ ಹೋಗಿದೆ. 7 ಕೋಟಿ 11 ಲಕ್ಷ ಇತ್ತು. 11 ಲಕ್ಷ. ಓಕೆ. ಫುಲ್ ಅಮೌಂಟ್ ಹೋಗಿದೆ. 7 ಕೋಟಿ 11 ಲಕ್ಷ. ಎಷ್ಟೊತ್ತಿಗೆ ಲೋಡ್ ಮಾಡ್ಕೊಂಡು ಬಂದಿದ್ದೀರಾ? ಅದು 12 ಗಂಟೆ 21 ನಿಮಿಷಕ್ಕೆ ಸಿಬ್ಬಂದಿನೇ ಏನಾದರೂ ಭಾಗಿಯಾಗಿರೋ ಶಂಕೆ ಏನಾದರೂ ಇದೆಯಾ ಸರ್? ಆ ರೀತಿಯ ಇದಿಲ್ಲ. ಅದು ತುಂಬ ವರ್ಷದಿಂದ ನಮ್ಮ ಸಿಬ್ಬಂದಿನೇ ಮಾಡ್ತಾರೆ. ಆ ರೀತಿ ನೋಡ್ಬೇಕು, ಇನ್ನು ತನಿಖೆಯಲ್ಲಿ ನೋಡ್ಬೇಕು. ಸರ್ ಎಷ್ಟೊತ್ತು ಲೋಡ್ ಮಾಡಿದ್ರೆ ಗಾಡಿ ಎಲ್ಲೆಲ್ಲಿ ಹೋಗಿ ಬಂತು? ಇಲ್ಲ ಡೈರೆಕ್ಟ್ ಎಲ್ಲಿಂದ ಬರೋದು, ಬ್ಯಾಂಕಿಂದ HDFC ಬ್ಯಾಂಕಲ್ಲಿ ಎಷ್ಟೊತ್ತಿಗೆ ಹೊರಡೋದು ಈ ಘಟನೆ? 12 ಗಂಟೆ 21 ನಿಮಿಷ ಅಲ್ಲಿಂದ ಡಿಸ್ಪ್ಯಾಚ್ ಆಗಿದ್ದಾರೆ, ಡಿಪಾರ್ಚರ್ ಆಗಿದ್ದಾರೆ. ಅಲ್ಲಿಂದ ಆನ್ ದ ವೇ ನಮಗೆ ಲಿಂಗರಾಜಪುರ ಹೋಗ್ತದೆ. ನಮ್ಮ CMS ಟ್ರೆಜರಿ ಅಂತ ಹೇಳ್ತಾರೆ, ವಾಲ್ಟ್ ಅಂತ ಹೇಳ್ತಾರೆ. ನಿಮ್ಗೆ ಎಷ್ಟೊತ್ತಿಗೆ ಮೆಸೇಜ್ ಬಂದಿತ್ತು? ನಮ್ಮ ಆಫೀಸಿಗೆ ಸುಮಾರು 1 ಗಂಟೆಗೆ ಬಂದಿದೆ ಅಲ್ಲಿ ಆಫೀಸಿಗೆ. ಅಲ್ಲಿಂದ ನಾನು ಆನ್ ದ ವೇ ತುಮಕೂರಿಂದ ಮುಂದೆ ಹೋಗ್ತಾ ಇದ್ದೆ, ತುಮಕೂರು ಆಫೀಸಲ್ಲಿ ಅಲ್ಲಿ. ನನಗೆ ಅಲ್ಲಿ ಬಂದಾಗ ನಾನು ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಆಯುಕ್ತರಿಗೆ ಮತ್ತೆ DG ಕಂಟ್ರೋಲಿಗೆಲ್ಲ ಹೇಳಿ ಇನ್ಸಿಡೆಂಟ್ ಎಕ್ಸಾಕ್ಟ್ ಆಗಿ ಸರ್ ಈಗ 12ವರೆಯಿಂದ 1 ಗಂಟೆ ಆಗಿದೆ. ಸರ್ ಒಂದು ನಿಮಿಷ ಸರ್, ಈಗ ಬೆಳಿಗ್ಗೆಯಿಂದ ಗಾಡಿ ತುಂಬ್ಕೊಂಬಂದಾಗಿದೆ, ಏನೇನಾಯ್ತು ಅಂತ ಒಂದ್ಸರಿ ಬ್ರೀಫ್ ಆಗಿ ಹೇಳ್ಬಿಡಿ ಸರ್. ಇವಾಗ ತನಿಖೆಯಲ್ಲಿ ನಡೆದಿದೆ, ಕೇಸ್ ತನಿಖೆಯಲ್ಲಿದೆ. ಗಾಡಿ ಎಷ್ಟೊತ್ತು ಬಂತು, ಎಷ್ಟೊತ್ತಿಗೆ ಆಗಿತ್ತು ಅಂತ ಬ್ರೀಫ್ ಆಗಿ ಹೇಳ್ಬಿಡಿ. ನಮಗೆ ಯೂಶುವಲಿ ಬೆಳಿಗ್ಗೆ ಇಂಡೆಂಟ್ ಬರುತ್ತೆ ಎಲ್ಲಿಂದ, HDFC ಇಂದ ಇಷ್ಟು ATM ಅಲ್ಲಿ ದುಡ್ಡು ಕಡಿಮೆ ಇದೆ, ಇದಕ್ಕೆ ಲೋಡ್ ಮಾಡಿ ಇಷ್ಟು ಅಮೌಂಟ್ ಬೇಕಂದ್ರೆ ಅವರೇ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಮೇಲ್ ಹಾಕ್ತಾರೆ. ಅದು ಇಟ್ ಇಸ್ ಅ ರೆಗ್ಯುಲರ್ ಪ್ರೋಸೆಸ್. ಅದು ಆ ಇಂಡೆಂಟ್ ಪ್ರಕಾರ ನಮ್ಮ ವೆಹಿಕಲ್ ಹೋಗ್ತದೆ, ವೆಹಿಕಲ್ ಗನ್ಮ್ಯಾನ್ ಹೋಗ್ತಾರೆ, ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ 2 ಗನ್ಮ್ಯಾನ್, ಒಬ್ಬರು ಡ್ರೈವರು ಮತ್ತೊಬ್ಬರು ಇಬ್ಬರು ಇದ್ದಾರೆ. ಸರ್ ಎಷ್ಟು ವರ್ಷದಿಂದ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ? ಅವರೆಲ್ಲರೂ ತುಂಬ ವರ್ಷದಿಂದ, ಒಂದು 3-4 ವರ್ಷದ ಮೇಲೆ ಕೆಲಸ ಮಾಡ್ತಾರೆ. ಆಮೇಲೆ ಏನಾಯ್ತು ಸರ್ ಹೇಳಿ? ಅಲ್ಲಿಂದ ಹೊರಟ್ಮೇಲೆ ಅವರು ಎಲ್ಲಿ ನಮ್ಮ ಅಶೋಕ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದ್ದಾರೆ. ಅಲ್ಲಿ ಇಳಿಸಿದ್ದಾರೆ ಅವ್ರಿಗೆ. ನಾವು ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಅವ್ರಿಗೇನೋ ಇದು ಮಾಡಿದ್ದಾರೆ. ಎಷ್ಟು ಜನ ಇಳಿಸೋರು ಅಲ್ಲಿ? ಅಲ್ಲಿ ಇದ್ದಾರೆ ಎಲ್ಲ, ಡ್ರೈವರ್ ಒಬ್ಬರು ಬಿಟ್ಟು ಉಳಿದಾರೆಲ್ಲ ಬೇರೆ ವೆಹಿಕಲ್ಗೆ ಹಾಕೊಂಡಿದ್ದಾರೆ. ಹಾಕೊಂಡು ಬಿಟ್ಟು ಬರೋದಕ್ಕೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ ಉಳಿದಾರೆಲ್ಲ. ಡ್ರೈವರ್ ಇಲ್ಲಿವರೆಗೆ ಬಂದಿದ್ದಾರೆ. ಡ್ರೈವರ್ ಇಲ್ಲಿ ಬಂದ ಮೇಲೆ ಅವರಿಗೆ ಇಳಿಸ್ಬಿಟ್ಟು ಮೊಬೈಲ್ ಎಲ್ಲ ಕೊಟ್ಟು ಹೋಗೋದೇ ಕಳಿಸಿದ್ದಾರೆ. ಅವರಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಕಡೆಗೆ. ಒಂದು 3 ಟ್ರಾನ್ಸ್ಫರ್ ಮಾಡಿ ಜಾಬ್ ಜಾಗಲ್ಲ ಇದೇ ಪ್ಲೇಸಲ್ಲಿ, ಇಲ್ಲೇ ಪ್ಲೇಸ್ ಅಲ್ಲ. ಇನ್ನು ಉಳಿದ ಸಿಬ್ಬಂದಿ ಅಲ್ಲಿ ದೂರ ಇಳಿಸಿದ್ದಾರೆ. ಬೇರೆ ವೆಹಿಕಲ್ ಕೂತ್ಕೊಂಡು ನಮ್ಮ ಮುಂದೆ ಅಲ್ಲಿ ನಿಮಾನ್ಸ್ ಹತ್ರ ಎದುರುಗಡೆ ಇಳಿಸಿದ್ದಾರೆ, ಇಳಿಸ್ಬಿಟ್ಟಿದ್ದಾರೆ. ಇಳಿಸಿ ಅವ್ರಿಗೆ ದುಡ್ಡು ಕೊಟ್ಟು ರಿಸರ್ವ್ ಬ್ಯಾಂಕ್ ಏನೋ ಹೇಳಿದ್ದಾರೆ. ಸರ್ ನಿಮ್ಮ ಬ್ರಾಂಚ್ಗೆ ಹೆಂಗ್ ಫೋನ್ ಮಾಡಿದ್ರು, ಎಷ್ಟೊತ್ತಿಗೆ ಮಾಡಿದ್ರು? ಅವರು ನಮ್ಮ ಬ್ರಾಂಚ್ ಮ್ಯಾನೇಜರ್ ಮಾಡಿದ್ದಾರೆ. ಎಷ್ಟೊತ್ತಿಗೆ ಮಾಡಿದ್ರು? ಸುಮಾರು ಅದೇ ಇಮಿಡಿಯೇಟ್ ಒಂದು ಹಾಫ್ ಆನ್ ಅವರ್ ಮಾಡಿದ್ದಾರೆ ಅಲ್ಲಿ. ಅಂದ್ರೆ ಎಕ್ಸಾಕ್ಟ್ ಟೈಮ್ ಏನಾದ್ರು? ಇಲ್ಲ, ಗೊತ್ತಾಗಿಲ್ಲ. ಫೋನ್ಸ್ ಎಲ್ಲ ಕಿತ್ಕೊಂಡಿದ್ರು ಅಂತಂದ್ರಲ್ಲ, ಫೋನ್ಸ್ ಕಿತ್ತಿ ಅಲ್ಲಿಂದ ಬಂದು ಆಮೇಲೆ ಕೊಟ್ಟಿದ್ದಾರೆ. ಇಳಿಸಿ
ಈಗ ಬ್ಯಾಂಕ್ನ ತಗೊಂಡವ್ರು ಅಂತ ಹೇಳಿ, ರಿಸರ್ವ್ ಬ್ಯಾಂಕ್ ತಗೊಂಡವ್ರು ಅಂತ ಹೇಳಿ ಅಂತ ಫೋನ್ ಮಾಡ್ತಾ ಹೇಳಿದ್ದಾರೆ. ಈ ಹಣ ಟ್ರಾನ್ಸ್ಫರ್ ಮಾಡೋಕೆ ಯಾರು ಇದ್ರು ಸರ್ ವೆಹಿಕಲ್ ಅಲ್ಲಿ ನಿಮ್ಮ ಸಿಬ್ಬಂದಿ? ಹೇಳಿದ್ನಲ್ಲ, ಡ್ರೈವರ್ ಇದ್ದಾರೆ, ಗನ್ಮ್ಯಾನ್ ಇಲ್ಲ ಟ್ರಾನ್ಸ್ಮಿಟ್ ಮಾಡೋದು. ಕಮಿಷನರ್ ಏನ್ ಹೇಳ್ತಾರಂತೆ, ನಮ್ಗೆ ತುಂಬಾ ಲೇಟ್ ಮಾಡೋದು, ಅರ್ಧ ಮುಕ್ಕಾಲು ಗಂಟೆ ಲೇಟ್ ಮಾಡಿದ್ರೆ ಬೇಗ ಹೇಳಿದ್ರೆ ಬಹುಶಃ ಬೇಗ ಟ್ರ್ಯಾಕ್ ಮಾಡ್ಬೋದಿತ್ತು ಅಂತ ಹೇಳ್ತಾರೆ. ಇಲ್ಲ, ಅದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಘಟನೆ ಡಿ.ಜಿ ಕಂಟ್ರೋಲ್ಗೆ ಹೇಳಿದ್ದಾರೆ. ಡಿ.ಜಿ ಕಂಟ್ರೋಲ್ಗೆ ಹೇಳಿ ಅಲ್ಲಿಂದ ಏನು ವಿಚಾರ ಗೊತ್ತಾಗಬೇಕಲ್ಲ, ಕಮ್ಯುನಿಕೇಷನ್ ಆಗಬೇಕು. ಹಾಗಾಗಿ ಮಾಹಿತಿ ಕೊಟ್ಟರೆ ದಟ್ ವಿಲ್ ಬಿ ಸೇಫರ್. ಸರ್ ಈಗ ನಿಮ್ಮ ಸಿಬ್ಬಂದಿಗಳು ಎಲ್ಲಿದ್ದಾರೆ ಸರ್? ಈಗ ಸ್ಟೇಷನಲ್ಲಿ ವಿಚಾರಣೆ ನಡೀತದೆ, ವಿಚಾರಣೆ ಮಾಡ್ತಾರೆ. ದೂರನ್ನ ಕೊಟ್ಟಿದ್ರೆ ಈಗ ಕಂಪ್ಲೇಂಟ್ ಆಗ್ತಾ ಇದೆ. ದೂರ ಯಾರು ಕೊಟ್ಟರೆ? ಇಲ್ಲ, ನಮ್ಮ ಬ್ರಾಂಚ್ ಮ್ಯಾನೇಜರ್ ಕೊಟ್ಟರು. ಅನುಮಾನ ಯಾರ ಮೇಲೆ ಆದ್ರೂ ಇದೆಯಾ ಸರ್? ನಮ್ಮನೆ ಕೆಲವು ಇದೆ ನೋಡೋಣ, ಅದು ಹೇಳ್ತಾರೆ, ಸಸ್ಪೆಕ್ಟ್. ಈಗ ಸ್ಟಾಫ್ ಎಲ್ಲಾನು ಪೊಲೀಸ್ ವೆರಿಫಿಕೇಶನ್ ಆಗಿದೆಯಾ? ಹೌದು, ಅದೆಲ್ಲ ಇದೆ, ಅದೆಲ್ಲ ಮಾಹಿತಿ ದೂರ ಇಲ್ಲ. ಅಲ್ಲ, ಪೊಲೀಸ್ ವೆರಿಫಿಕೇಶನ್ ಆಗಿದೆಯಾ? ಇಲ್ಲ, ಅದೆಲ್ಲ ಆಗಿದೆ. ಪೊಲೀಸ್ ಅಲ್ಲ, ಇಲ್ಲ ಅಂತಿದ್ದೀರಾ, ಹೌದು ಅಂತಿದ್ರೆ ಇಲ್ವಾ? ಹೌದು ನೋಡ್ಬೇಕು, ಚೆಕ್ ಮಾಡ್ಬೇಕು, ಚೆಕ್ ಮಾಡ್ಬೇಕು ನೋಡುವ. ಯೂಶಲಿ ಅವರು 10 ವರ್ಷ 8 ವರ್ಷದಿಂದ ಕೆಲಸ ಮಾಡ್ತಾವ್ರಲ್ಲ. ಸರ್, ಈಗ ಅನುಮಾನ ಅಂತ ಹೇಳಿದ್ರೆ ಯಾರ ಮೇಲೆ ಅಂತ? ಸರ್, ಈ ಹಿಂದೆ ಅಂದ್ರೆ ಕೆಲಸ ಮಾಡ್ತಿದ್ರಲ್ಲ ಅವ್ರ ಮೇಲೆ ಅನುಮಾನ ಇದೆಯಾ? ಈ ಹಿಂದೆ ಯಾರು ಕೆಲಸ ಸ್ಪಷ್ಟವಾಗಿ ಯಾರಿದ್ದಾರಾ? ಆ ಥರ ಆಗೋದ್ರೆ ಯಾವತ್ತೂ ಆಗಬೇಕಿತ್ತು, ದಿನ ಆಗಬೇಕಿತ್ತು. ಆ ಥರ ಯಾವುದೂ ಇಲ್ಲ, ಘಟನೆ ಇಲ್ಲ. ರೇರ್ ಕೇಸ್ ಇದು. ಪೊಲೀಸ್ ವಿಚಾರಣೆ ಮಾಡ್ತಾರೆ ಈಗ. ಸರ್, ಈಗ ಇವರೆಲ್ಲ ಯಾವ್ದಾದ್ರು ಕ್ರೈಮ್ ಅಲ್ಲಿ ಭಾಗಿಯಾಗಿದ್ರ ಅಂತ ಈ ತರದ ಇಲ್ಲ, ಕೇಸ್ಗಳೇನೋ ಸಣ್ಣ ಆ ಥರ ಪುಟ್ಟದಾಗಿ ಇಲ್ಲ, ಆ ಥರ ಇಲ್ಲ, ಆ ಥರ ಇಲ್ಲ. ಸರ್, ಸಾಮಾನ್ಯವಾಗಿ ವೆಹಿಕಲ್ ಅಲ್ಲಿ ಎಷ್ಟು ಅಮೌಂಟ್ ಹಾಕ್ಸ್ತೀರಿ? ಅದು ಬೇಡ, ಅದನ್ನು ಹೇಳೋಕ್ಕಿಲ್ಲ, ಬೇಡ ಬಿಡಿ. ಸಾಕ್ಬಿಡಿ. ಸರ್, ಈಗ ನಿಮ್ಮ ಹೆಸರು ಮತ್ತು ಡೆಸಿಗ್ನೇಷನ್ ಹೇಳಿ. ಸರ್, ನಿಮ್ಮ ಹೆಸರು ಸರ್, ಕೊನೆಯದಾಗಿ ನಿಮ್ಮ ಹೆಸರು ಸರ್? ನಾನು ನಟರಾಜ್ ಅಂತ ಹೇಳಿ, ನಾನು ರಿಟೈರ್ಡ್ ಎಸ್ ಪಿ ಇದ್ದೀನಿ. ಓಕೆ. ನಾನು ಲಾಸ್ಟ್ 1 ಮಂತ್ ಸೇರಿದೆ ಕಂಪನಿಗೆ ಆ್ಯಸ್ ಎ ಸೀನಿಯರ್ ಸೆಕ್ಯೂರಿಟಿ ಮ್ಯಾನೇಜರ್ ಅಂತ, ಕನ್ಸಲ್ಟೆಂಟ್ ಅಂತ ಫಾರ್ ಕರ್ನಾಟಕ ಅಂಡ್ ಗೋವಾ ಸ್ಟೇಟಿಗೆ ನಾನು ಇದನ್ನು ನೋಡ್ಕೊಳ್ತೀನಿ.